ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಎಚ್.ವಿ. ರಾಜೀವ್ ಸ್ನೇಹ ಬಳಗ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ನಿನ್ನೆ ಲಕ್ಷ ವೃಕ್ಷ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ 5,000 ಸಸಿಗಳನ್ನು ವಿತರಿಸಲಾಯಿತು. ಉದ್ಯಾನವನದಲ್ಲಿ ಮತ್ತು ಬೇರೆ ಬೇರೆ ಜಾತಿಗಳದ್ದು ಅಂತಂದ್ರೆ ಬಳಗದ ಅಧ್ಯಕ್ಷ ಎಚ್.ವಿ. ರಾಜೀವ್ ಮೈಸೂರನ್ನು ಸ್ವಚ್ಛ, ಸುಂದರ ಹಾಗೂ ಪರಿಸರ ನಗರವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ವರ್ಷ 1.5 ಲಕ್ಷ ಸಸಿಗಳನ್ನು ನೆಡಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಹಲಸು ಮತ್ತು ನೆರಳೆನ ಸ್ವಲ್ಪ ಪ್ರಮಾಣದ ಮಾವು ಕೊಡ್ತಿದೀವಿ. ಮಾವು ನಮ್ಮ ಆದ್ಯತೆ ಅಲ್ಲ, ನಮ್ಮ ಆದ್ಯತೆಯಲ್ಲಿ ಕಾಡು ಜಾತಿ ಗಿಡಗಳನ್ನ ಬೆಳೆಸಬೇಕು, ಅದು 100 ವರ್ಷಗಳು ಇರಬೇಕು ಅನ್ನೋ ಸದುದ್ದೇಶದಿಂದ ಇದನ್ನು ಬೆಳೀತಾ ಇದ್ದೀವಿ. ಮಾಜಿ ಮೇಯರ್ ಬಿಎಲ್ ಭೈರಪ್ಪ ಈ ರೀತಿ ಪರಿಸರ ಸಂರಕ್ಷಣೆಗೆ ಮುಂದಾದರೆ ತಾಪಮಾನ ತಡೆಯುವಲ್ಲಿ ಯಶಸ್ವಿಯಾಗಬಹುದು ಎಂದರು. ನಮ್ದು ಈ ಮಟ್ಟದಲ್ಲಿ ಇರೋ ಜನಸಂಖ್ಯೆನೇ ಈ ದೇಶದಲ್ಲಾಗ್ಲಿ ಪ್ರಪಂಚದಲ್ಲಾಗ್ಲಿ ಇರೋಲ್ಲ, ನಶಿಸಿ ಹೋಗುವಂತ ಕಾಲ ಬರ್ತಾ ಇದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ನಾವು ಹೆಚ್ಚು ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ ಸಿಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಸಂಘ ಸಂಸ್ಥೆಗಳಿಂದ ಕೂಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ.